ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹುಜನ್ಮದಾತನೆ ನಿನಗೆ ನಮೋ ಸೂರ್ಯ ನಮೋ ನಿನಗೆ ನಮೋ ನಿನಗೆ ನಮೋ ಬಲ್ಲವನು ನೀನಾಗಿ ಎಲ್ಲವನ್ನು ತಿಳಿದಿರುವೆ ಬಲ್ಲವನು ನೀನಾಗಿ ಎಲ್ಲವನ್ನು ತಿಳಿದಿರುವೆ ಕೊಲ್ಲದಿರು ಕುಲದಲ್ಲಿ ನೊಂದಿಯೇನು ಬದುಕಿನಲ್ಲಿ ಕೊಲ್ಲದಿರು ಕುಲದಲ್ಲಿ ನೊಂದಿಯೇನು ಬದುಕಿನಲ್ಲಿ ತಲೆಗಿಡುವೆ ಪಾದದಲ್ಲಿ ಕುಲ ತಿಳಿಸೋ ಕರುಣದಲ್ಲಿ ತಲೆಗಿಡುವೆ ಪಾದದಲ್ಲಿ ಕುಲ ತಿಳಿಸೋ ಕರುಣದಲ್ಲಿ ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹುಜನ್ಮದಾತನೆ ನಿನಗೆ ನಮೋ ನಿನಗೆ ನಮೋ ಸೂರ್ಯ ನಮೋ ನಿನಗೆ ನಮೋ ಸಲ್ಲದ ಮಾತಾಡಿ ಅಲ್ಲಗಳೆಯುವ ಜನರು ಸಲ್ಲದ ಮಾತಾಡಿ ಅಲ್ಲಗಳೆಯುವ ಜನರು ಎಲ್ಲಿ ಹೋದರು ಹೀನ ಕುಲದವನು ಎನ್ನುತ್ಯಾರು ಎಲ್ಲಿ ಹೋದರು ಹೀನ ಕುಲದವನು ಎನ್ನುತ್ಯಾರು ಹಿಂದೇಕೆ ಈ ಮೌನ ಕೊಡು ತಂದೆ ಕುಲಮಾನ ಹಿಂದೇಕೆ ಈ ಮೌನ ಕೊಡು ತಂದೆ ಕುಲಮಾನ ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹುಜನ್ಮದಾತನೆ ನಿನಗೆ ನಮೋ ನಿನಗೆ ನಮೋ ಸೂರ್ಯ ನಮೋ ನಿನಗೆ ನಮೋ ಕೃಷ್ಣನು ಹೇಳಿದ ಸ್ಥಾನವೂ ಇದೆ. ಇಲ್ಲಿ ನಿನ್ನ ಜನ್ಮ ರಹಸ್ಯವನ್ನು ತಿಳಿಯುವೆ ಎಂದು ಅವನು ಹೇಳಿದ್ದನು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ನೀನು ಈ ಜಗತ್ತನ್ನು ಬೆಳಗುತ್ತಿರುವೆ. ಖಂಡಿತವಾಗಿಯೂ ನೀನು ಆ ರಹಸ್ಯವನ್ನು ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಓಂ ನಮ ಸೂರ್ಯ ದೇವಾಯ ನಮಃ. ಓಂ ನಮ ಸೂರ್ಯ ದೇವಾಯ ನಮಃ. ಓಂ ನಮ ಸೂರ್ಯ ದೇವಾಯ ನಮಃ. ಕರ್ಣ, ಅಮ್ಮ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಅಮ್ಮ, ನೀನು ಏನು ಹೇಳುತ್ತಿರುವೆಯೋ ನನಗೆ ಒಂದೂ ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾದೃಷ್ಟಿಯು ಪ್ರಾಪ್ತ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಲಿದೆ. ನಿನ್ನ ಧ್ವನಿಯು ಚಿಕ್ಕಂದಿನಲ್ಲಿ ನನ್ನ ಹೃದಯಾಂತರಾಳದಲ್ಲಿ ಅಡಗಿ ಹೋಗಿದ್ದ ನೆನಪುಗಳನ್ನು ಚೇತರಿಸುತ್ತಲಿದೆ. ತಾಯಿ, ನೀನು ಯಾರು? ನಮ್ಮೀರ್ವರ ಸಂಬಂಧವೇನು? ನನ್ನ ರಹಸ್ಯವನ್ನು ನೀನು ತಿಳಿಸಬಲೆಯಾ ತಾಯಿ? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ ಅರ್ಜುನನ ತಾಯಿ. ಅರ್ಜುನನ ತಾಯಿಯೂ ಹೌದು, ನಿನ್ನ ಹಡೆದ ಮಾತೆಯೂ ಹೌದು. ಅದಕ್ಕಾಗಿ ನೀನು ನನ್ನನ್ನು ದ್ವೇಷಿಸಬೇಕಾದದ್ದಿಲ್ಲ ಮಗನೇ. ರಾಜಮಾತೆ, ಏಕಾಂಗಿಯಾಗಿ ನೀನು ಈ ಗಂಗಾ ತೀರಕ್ಕೆ ಏಕೆ ಬಂದೆ? ಕರ್ಣ, ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇರುವುದು ಮಗನೇ. ನಿನ್ನ ಅಭಿಷ್ಟವೇನು ತಾಯಿ? ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದಿರುವ ಏನನ್ನಾದರೂ ಕೇಳು,
ಆನಂದದಿಂದ ನಿನ್ನ ಅಡಿದಾವರಗಳಲ್ಲಿ ಅರ್ಪಿಸುವೆನು. ಕರ್ಣ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆನು. ನನ್ನ ಸಂಗಡ ಬರುವೆಯಾ ಮಗನೇ? ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ ತಾಯಿ? ನನ್ನ ಹೃದಯದ ಪೀಠಕ್ಕೆ. ನನ್ನ ಹೃದಯವು ನಿನ್ನ ಪ್ರೀತಿಗಾಗಿ ಆರೈಸುತ್ತಿದೆ ಕರ್ಣ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರಿದೆ ಕುವರನ ತೋರದೆ, ಕರುಣೆಯ ತೋರಿದೆ ಕುವರನ ತೋರದೆ, ಎಂದಿಗೆ ಏರುಳವ ತೀರಿಸಬೇಕಾಯಿ. ಅಮ್ಮ, ಎಂದಿಗೆ ಈ ಋಣವ ತೀರಿಸಬೇಕಾಯಿ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ, ಅಮ್ಮ ಜನನಿ, ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ, ಮಗುವಮ್ಮ ನಾನಾಗ ಏನೊಂದನು ಹರಿ. ಮಗುವಮ್ಮ ನಾನಾಗ ಏನೊಂದನು ಹರಿ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ನಾನ್ ಮಾಡಿದ ಅಪರಾಧ ಏನಂದು ತಾಯಿ, ಅಮ್ಮ ನಾನ್ ಮಾಡಿದ ಅಪರಾಧ ಏನಂದು ತಾಯಿ, ಅಕ್ಷಮ್ಯ ಬೆಳೆಸಿ ಜೀವ ಬೆಳೆಸಿ. ಅಮ್ಮ, ಅಕ್ಷಮ್ಯವೆನಿಸಿ ಜೀವವ ತ್ಯಜಿಸಿ, ಮಗನೆಂಬ ಮಮಕಾರ ಏಕಿಲ್ಲ ತಾಯಿ. ಅಮ್ಮ ಜನನಿ, ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯಿ. ಐವರ ಮಾತೆ ನಿನಗಿದುವೆ ಕೊರತೆ. ಅಮ್ಮ, ಐವರ ಮಾತೆ ನನಗಿದುವೆ ಕೊರತೆ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿ
ಫಲಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಫಲಿಸಿತಮ್ಮ ಫಲಿಸಿತಮ್ಮ. ಅಮ್ಮ, 5 ಜನ ವೀರಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ, ಈ ಈನಕುಲದ ಕರ್ಣನಿಗೆ ನಿನ್ನ ಹೃದಯದಲ್ಲಿ ಸ್ಥಾನವಿರುವುದೇ ತಾಯಿ? ಇರುವುದು ಕರ್ಣ. ಆ ನನ್ನ 5 ಜನ ಮಕ್ಕಳಲ್ಲಿ ನಿನ್ನ ಸ್ಥಾನವು ಮೊದಲನೆಯದು. ಅಮ್ಮ, ಯಾವ ಅಧಿಕಾರ ಬರದಿಂದ ನಾನು ಆ ಸ್ಥಾನವನ್ನು ಹೊಂದುವೆನು ತಾಯಿ? ಆ ದೇವರು ಕೊಟ್ಟ ಜನ್ಮಗತ ನಿರ್ವಿವಾದ ಅಧಿಕಾರ ಬಲದಿಂದ ಮಗನೇ, ನನ್ನ ಮಾತನ್ನು ನಂಬು. ನೀನೇ ನನ್ನ ಜ್ಯೇಷ್ಠ ಪುತ್ರ, ನಾನೇ ನಿನ್ನ ಹೆತ್ತ ತಾಯಿ ಕರ್ಣ. ಅಮ್ಮ ಸರಿ. ಅಡದಾತೆ ನೀನೇನ ಅತಭಾಗ್ಯ ಕರ್ಣನಿಗೆ ತಂದೆ ಯಾರಮ್ಮ? ಅಡದಾತೆ ನೀನೇನ ಅತಭಾಗ್ಯ ಕರ್ಣನಿಗೆ ತಂದೆ ಯಾರಮ್ಮ? ತಂದೆ ಇಲ್ಲದ ಮೇಲೆ ತನ್ಮಯಳೆಗಾದೆ, ತಂದೆ ಇಲ್ಲದ ಮೇಲೆ ತನ್ಮಯಳೆಗಾದೆ, ಹದ ನೀನು ಸೈರಿಸದೆ ಹತಭಾಗ್ಯ ನಾನಾದೆ. ಅಮ್ಮ, ಹದ ನೀನು ಸೈರಿಸದೆ ಹತಭಾಗ್ಯ ನಾನಾದೆ. ತಂದೆ ಯಾರಮ್ಮ? ಅಡದಾತೆ ನೀನೇನ ಹತಭಾಗ್ಯ ಕರ್ಣನಿಗೆ ತಂದೆ ಯಾರಮ್ಮ? ಅಮ್ಮ ಅಮ್ಮ ತಾಯಿ. ಅಮ್ಮ, ಲೋಕದ ಜನರೆಲ್ಲ ಆಡಿಕೊಂಡಾಡಿಯರು, ಲೋಕದ ಜನರೆಲ್ಲ ಹಾಡಿಕೊಂಡಾಡಿಯರು, ಮಗನೆಂಬ ಮಮಕಾರ ಹೇಗಿಲ್ಲ ತಾಯಿ. ಅಮ್ಮ, ಮಗನೆಂಬ ಮಮಕಾರ ಹೇಗಿಲ್ಲ ತಾಯಿ. ತಂದೆ ಯಾರಮ್ಮ? ಅಡದಾತೆ ನೀನೇನ ಹತಭಾಗ್ಯ ಕರ್ಣನಿಗೆ ತಂದೆ ಯಾರಮ್ಮ? ಅಮ್ಮ ಅಮ್ಮ ತಾಯಿ. ಅಮ್ಮ, ಇದೇನು ಕನಸೇ ದೇವ? ಎತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ನಾನು ಅತಿರಥನಿಗೆ ಗಂಗಾಜಲದಲ್ಲಿ ಸಿಕ್ಕಿದನೆಂದು ಜನರು ಹೇಳುತ್ತಿದ್ದರು. ಕಳೆದು ಹೋದ ನನ್ನ ತಾಯಿಯು ಕೆಲವು ವೇಳೆ ಅವಕುಂಠನವತಿಯಾಗಿ ನನ್ನ ಕನಸಿನಲ್ಲಿ ಗೋಚರಿಸುತ್ತಿದ್ದಳು. ನಾನು ಪರದೆಯನ್ನು ಕಿತ್ತು ಮುಖವನ್ನು ನೋಡುವುದರೊಳಗಾಗಿ ನನಗೆ ಎಚ್ಚರವಾಗುತ್ತಿತ್ತು. ಅಂದು ನಾನು ಕನಸಿನಲ್ಲಿ ಕಂಡ ಮಾಯಾರೂಪವು ಇಂದು ಪ್ರತಿರೂಪವಾಗಿ ನನ್ನ ಕಣ್ಣ ಮುಂದೆ ನಿಂತಿರುವಿದೆ. ಅಥವಾ ನಾನು ಎಚ್ಚರದಲ್ಲಿ ಕನಸು ಕಾಣುತ್ತಿರುವೆನೆ. ನೋಡು ದೇವಿ, ಸಂಜೆಯು ಕಳೆದು ഇരുಳಿನ ಈ ನಸುಮುಸುಕಿನಿಂದ ಕೂಡಿರುವ ಗಂಗೆಯ ಆಚಿನ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯ ಶಿಬಿರವು ಸಾವಿರಾರು ದೀಪಗಳಿಂದ ಬೆಳಗುತ್ತಲಿದೆ. ಮತ್ತು ಈ ಪಾರ್ಶ್ವದಲ್ಲಿ ಕೌರವ ಯೋಧರ ಅಸಂಖ್ಯಾತ ಶಿಬಿರ ರಾಜಿಯು ರಾರಾಜಿಸುತ್ತಲಿದೆ. ನಾಳೆ ಪ್ರಾತಃ ಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಉಭಯ ಸೈನ್ಯಗಳು ಹೋರಾಡಬೇಕಾಗಿದೆ. ಆದರೆ ಯುದ್ಧದ ಹಿಂದಿನ ರಾತ್ರಿ ನನ್ನ ಶತ್ರುವಾದ ಅರ್ಜುನನ ತಾಯಿಯು ನನ್ನ ಬಳಿಗೆ ಬಂದು ಧೀರವಾಣಿಯಿಂದ ನನ್ನ ಮನಸ್ಸಿನ ಪ್ರಕ್ಷಬ್ಧ ಮಾತ್ರ ಪ್ರೇಮವನ್ನು ಎಚ್ಚರಿಸುತ್ತೇಳು.
ಅವಳ ಅಂತಃಕರಣಕ್ಕೆ ನನ್ನ ಹೃದಯವು ಚೇತನ ಹೊಂದಿ ಪಾಂಡವರನ್ನು ನನ್ನ ಸಹೋದರರೆಂದು ಅಪ್ಪಿಕೊಂಡು ಹಾಕುತ್ತಿರುವುದು. ಹಾಗಾದರೆ ತಡ ಮಾಡಬೇಡ ಮಗನೇ, ನನ್ನೊಡನೆ ಬಂದು ಬಿಡು ಕರ್ಣ. ಅಮ್ಮ ಬರುವೆನು ತಾಯಿ. ಅಲ್ಲಿ ನನ್ನ ಕಳೆದು ಹೋದ ತಾಯಿಯನ್ನು ಪುನಃ ಪಡೆಯುವೇನೆ ಅಮ್ಮ. ಕರ್ಣ ಅಮ್ಮ ಕಂದ ಅಮ್ಮ ಅಮ್ಮ ಈ ಜೀವ ನಿನಗೆ ಅಮ್ಮ ಕುಮಾರ ಅಮ್ಮ ಕರ್ಣ ಅಮ್ಮ ಅಮ್ಮ ಕುಮಾರ ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನದೇನಯ್ಯ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾನೊಂದೇನೋ ಕರ್ಣ ಕುಮಾರ ಮುನಿ ಮಂತ್ರದಿಂದ ಹಡೆದೆನೋ ನಿನ್ನ ಮುನಿ ಮಂತ್ರದಿಂದ ಹಡೆದೆನೋ ನಿನ್ನ ಲೋಕಪವಾದಕ್ಕೆ ನದಿಯೊಳಗೆ ಸೇರೆ ಹೌದು ಕರ್ಣ ಲೋಕಪವಾದಕ್ಕೆ ನದಿಯೊಳಗೆ ಸೇರೆ ಲೋಕಪವಾದಕ್ಕೆ ನದಿಯೊಳಗೆ ಸೇರೆ ಲೋಕಪವಾದಕ್ಕೆ ನದಿಯೊಳಗೆ ಸೇರೆ ಕಣ್ಣೀರಿನ ಆರಾಧನೆ ಈ ಜೀವನ ಈ ವೇದನೆ ಕುಮಾರ ಕಣ್ಣೀರಿನ ಆರಾಧನೆ ಜೀವನ ಈ ವೇದನೆ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾನೊಂದೇನೋ ಕಂದ ಬಾರ
ಅಮ್ಮ, ಹಾಗಿದ್ದರೆ ನೀನು ನನ್ನನ್ನು ತ್ಯಜಿಸಿದೆ ಏಕೆ ತಾಯಿ? ಪಾಂಡುವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮವರ್ಣದಲ್ಲಿ ನನ್ನನ್ನು ಬಿಟ್ಟು ಹೇಗೆ ತಾಯಿ? ಕರ್ಣಾರ್ಜುನರ ಸೋದರ ಸಂಬಂಧವನ್ನು ನಾಶ ಮಾಡಿ ಅವರಿರುವರ ಮಧ್ಯೆ ಈ ದ್ವೇಷದ ಕವರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಏಕೆ ಮಾತನಾಡುವುದಿಲ್ಲವೇ? ಈ ಗಂಭೀರ ಅಂಧಕಾರವು ಭೂಮಿಯನ್ನು ವ್ಯಾಪಿಸಿರುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನು ಅಂಧಕಾರಮಯವನ್ನಾಗಿ ಮಾಡಿದೆ ತಾಯಿ. ಏಕೆ ನನ್ನ ಪ್ರಶ್ನೆಗೆ ಉತ್ತರ ಕೊಡುವ ಮನಸ್ಸಿಲ್ಲವೇ? ಹೋಗಲಿ ಬಿಡು, ನನ್ನ ಪ್ರಶ್ನೆಯು ನಿರುತ್ತರವಾಗಿಯೇ ಉಳಿಯಲಿ. ನನ್ನ ಯಾವ ಅಪರಾಧಕ್ಕಾಗಿ ನಿನ್ನ ಮಾತ್ರ ಪ್ರೇಮದಿಂದ ನನ್ನನ್ನು ವಂಚಿತನನ್ನಾಗಿ ಮಾಡಿದನೆಂಬುದನ್ನು ತಿಳಿಸದಿದ್ದರೆ ಹೋಗಲಿ. ಅಂದು ನೀನು ಕೈಯಾರ ನುಚ್ಚುನೂರು ಮಾಡಿದ ಸ್ವರ್ಗಕ್ಕೆ ನನ್ನನ್ನು ಪುನಃ ಕರೆದುಕೊಂಡು ಹೋಗಲು ಏಕೆ ಬಂದೆ ತಾಯಿ? ಅಮ್ಮ, ಈ ನಿನ್ನ ನಿಂದನೆಗಳಿಗಿಂತ ಸಾವಿರ ಪಾಲು ಹಿಂಸಾತ್ಮಕವಾದ ಘೋರ ಶಾಪಗಳಿಂದ ಜರಿತಳಾಗಿರುವೆನು ಮಗನೇ. 5 ಜನ ಮಕ್ಕಳನ್ನು ಹೊಂದಿಯೂ ಸಹ ಈ ಕುಂತಿಯ ಹೃದಯವು ಬಂಜೆಯ ಹೃದಯದ ಹಾಗೆ ನೀರಸ ದುಃಖಮಯವಾಗಿ ಹೋಗಿದೆ. ಅಮ್ಮ, ಕರ್ಣ, ನಿನ್ನನ್ನು ತ್ಯಜಿಸಿದ ಆ ದುರ್ದಿನದಂದು ಈ ನಿನ್ನ ತಾಯಿ ಮಾಡಿದ ಕೃತ್ಯಕ್ಕೆ ಒಂದೇ ಒಂದು ಮಾತನ್ನಾಡಲು ನೀನು ಶಕ್ತನಾಗಿರಲಿಲ್ಲ. ಆದರೆ ಈ ದಿನ ಈ ನಿನ್ನ ದುಷ್ಟ ತಾಯಿಯು ನಿನ್ನಲ್ಲಿ ಕ್ಷಮಾ ಭಿಕ್ಷೆಯನ್ನು ಬೇಡುವೆನು. ನೀನವಳನ್ನು ಕ್ಷಮಿಸಿ ಬಿಡು ಕರ್ಣ. ಕ್ಷಮಿಸುವೆನು ತಾಯಿ. ಜನ್ಮದಾತೆ ಪರಮ ಪುನೀತೆ ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಅಮ್ಮ 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 ಐವರು ಮಕ್ಕಳ ಸುತನಿಗೂ ಸಾಕಿದೆ ಐವರು ಮಕ್ಕಳ ಮುತನಿಗೂ ಸಾಕಿದೆ ಕರುಳಿನ ಕಂದನ ನದಿಯೊಳು ನೂಕಿದೆ ಕರುಳಿನ ಕಂದನ ನದಿಯೊಳು ನೂಕಿದೆ ಈ ಅಪಮಾನವ ನಾನೆಗೆ ಸಾಹಿಸಲಿ ಈ ಅಪಮಾನವ ನಾನೆಗೆ ಸಾಹಿಸಲಿ ನೀಯನ್ನ ಕರೆದರು ಬರಲಾರೆ ಅಮ್ಮ ನೀಯನ್ನ ಕರೆದರು ಬರಲಾರೆ ಅಮ್ಮ ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಅಮ್ಮ 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 ನೀಯನ್ನ ಕರೆದರು ನಾ ಬರಲಾರೆನು
ತಾಯಿಯನ್ನ ಕರೆದರು ನಾ ಬರಲಾರೆನು ಮಿತ್ರ ದುರ್ಯೋಧನನ ಕೈ ಬಿಡಲಾರೆನು ಮಿತ್ರ ದುರ್ಯೋಧನನ ಕೈ ಬಿಡಲಾರೆನು ವೈರಿ ಪಾರ್ಥನ ಶಿರವ ಉಳಿಸಲಾರೆನು ವೈರಿ ಪಾರ್ಥನ ಶಿರವ ಉಳಿಸಲಾರೆನು ನೀ ಬಂದು ಕರೆದರು ಬರಲಾರೆ ಅಮ್ಮ ಅಮ್ಮ ನೀ ಬಂದು ಕರೆದರು ಬರಲಾರೆ ಅಮ್ಮ ಜನ್ಮದಾತೆ ಪರಮ ಪ್ರೀತೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಅಮ್ಮ 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 ಹಾಗಿದ್ದರೆ ನೀನು ನನ್ನನ್ನು ತ್ಯಜಿಸಿದೆ ಹೇಗೆ ತಾಯಿ? ಕರ್ಣ, ಹೊಳಬೇಡ ತಾಯಿ, ಗಂಗೆಯ ಪವಿತ್ರ ಜಲದಂತೆ ನಾನು ನಿನ್ನನ್ನು ಕ್ಷಮಿಸುವೆನು. ಕರ್ಣ, ನಿನ್ನನ್ನು ಪುನಃ ಹೊಂದುವ ಆಸೆಯಿಂದ ನಾನಿಲ್ಲಿಗೆ ಬರಲಿಲ್ಲ ಮಗನೇ. ಅದು ಬಯಲ ಬಯಕೆ ಎಂಬುದು ನನಗೆ ಗೊತ್ತು. ಆದರೆ ನಾನು ಬಂದದ್ದು ನಿನ್ನ ಜನ್ಮಗತವಾದ ಕುಲಮಾನ ಗೌರವಗಳನ್ನು ಹಿಂತಿರುಗಿಸಿಕೊಡಲು. ಅಮ್ಮ, ನಾನು ಸೂತಪುತ್ರನಾಗಿಯೇ ಹುಟ್ಟಿದೆನು, ಸೂತಪುತ್ರನಾಗಿಯೇ ಬೆಳೆಯುವೆನು. ನನಗಿನ್ಯಾವ ಹೆಚ್ಚಿನ ಗೌರವವೂ ಬೇಡ ತಾಯಿ. ಹಾಗೆನ್ನ ಬೇಡ ಮಗನೇ. ಹಸ್ತಿನಾವತಿಯ ರತ್ನ ಸಿಂಹಾಸನವು ನಿನ್ನದು. ಅದನ್ನು ಪಡೆದುಕೊಳ್ಳಲು ಪ್ರಯತ್ನಿಸು ಕಂದ. ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸುವ ಮಾತೃ ಪ್ರೇಮವನ್ನು ನನಗೆ ಕೊಡಲು ನಿರಾಕರಿಸಿದೆ ನೀನು. ಇಂದು ನನಗೆ ರಾಜ್ಯ ಲೋಭವನ್ನು ತೋರಿಸುವೆ ತಾಯಿ. ಎಳತನದಲ್ಲಿ ಅಂದು ನೀನು ಜಿಗಟಿ ಹಾಕಿದ ಬಂದು ಪ್ರೇಮದ ಸೊಸೆಯು ಈಗ ಒಣಗಿ ಹೋಗಿದೆ ತಾಯಿ, ಅದು ಪುನಃ ಚಿಗುರುವುದಿಲ್ಲ. ಕರ್ಣ, ಪಾಪ ಬೀಜವನ್ನು ಬಿತ್ತುವಾಗ ನಾವು ತಿಳಿದಿರುತ್ತೇವೆ ಅದು ಅಲ್ಪವಾದದ್ದೆಂದು, ಪುನಃ ಅದನ್ನು ಕಿತ್ತು ಬಿಸಾಡಬಹುದೆಂದು. ಆದರೆ ವಿಧಾತನ ನಿಯಮವೇ ಬೇರೆ. ನಾವು ಹಾಕಿದ ವಿಷ ಬೀಜವು ಮೊಳೆತು ಅಂಕುರಿಸಿ ನಮಗೆ ವಿಷ ಫಲಗಳನ್ನು ತಿಳಿಸಬಹುದು. ಹಾಗೆ ಅಂದು ನಾನು ಅವಿವೇಕದಿಂದ ಗಂಗಾ ಜಲದಲ್ಲಿ ತೇಲಿ ಬಿಟ್ಟ ಇಂದು ನನ್ನ ಮಕ್ಕಳನ್ನೇ ಕೊಲ್ಲುವ ಕಾಳ ರಾಕ್ಷಸವಾಗಿ ಅವತರಿಸಿದೆ. ಅಮ್ಮ, ಚಿಂತಿಸಬೇಡ ತಾಯಿ. ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿಯುತ್ತಿದೆ. ನಾನು ಕೇವಲ ವಿಫಲ ಕದರವನ್ನು ಹುಡುಕುತ್ತಿರುವೆನೆಂಬುದನ್ನು ಬಲ್ಲೆನು ತಾಯಿ. ಅಮ್ಮ, ಆದರೆ ನನ್ನ ಮಿತ್ರ ದುರ್ಯೋಧನನನ್ನು ತ್ಯಜಿಸುವಂತೆ ಮಾತ್ರ ಹೇಳಬೇಡ ತಾಯಿ. ವೈಭವದಲ್ಲಿ ನಾನು ಅವನ ಗೆಳೆಯನಾಗಿದ್ದೆನು. ಮುಂದೆ ಅವನಿಗೊದಗುವ ದುರ್ಗತಿಯನ್ನು ನಾನು ಹಾರದದಿಂದ ಎದುರುಗೊಳ್ಳುವೆನು, ಅಭಿವಚನ ಕೊಡುವೆನು ತಾಯಿ. ಅರ್ಜುನನ ಹೊರತು ನೀನುಳಿದ 4 ಮಕ್ಕಳ ಮೇಲೆ ನಾನು ಕೈ ಮಾಡುವುದಿಲ್ಲವೆಂದು ನೀನು ಅಂದಿನಂತೆಯೇ ನಿಷ್ಠೂರ ಚಿತ್ತಳಾಗಿ ಕೌರವರ ಒಡೆದು ನಾನು ಒಂದು ಪರಾಜಯದ ದುರ್ಮರಣಕ್ಕೆ ನನ್ನನ್ನು ಬಿಟ್ಟು ಬಿಡುತ್ತಾಯಿ. ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಮಗನೇ. ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆಯಾ ಕಂದ? ಅದೇನು ಕೇಳುತ್ತಾಯಿ? ಇದರಿಂದಲಾದರೂ ನನ್ನ ಎತ್ತ ತಾಯಿಯ ಋಣವನ್ನು ತೀರಿಸುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಕಂದ? ಅಮ್ಮ, ಈ ನಿನ್ನ ಮಗ ಕರ್ಣನು ನಿನ್ನ ಮಾತನ್ನು ನಡೆಸಿಕೊಡಲಾರ್ದ ಕಡು ಪಾಪಿ ಎಂದು ಭಾವಿಸಿದೆಯೇನಮ್ಮ? ಕರ್ಣ, ಆಯಸ್ಸಿರುವವರು ಯಾರಾದರೂ ಎಲ್ಲಿ ಆದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷವಲ್ಲವೇ ಕರ್ಣ? ಅಮ್ಮ, ನಾಳಿನ ರಣರಂಗದಲ್ಲಿ ನೀನದೆಂತಹ ಕಠಿಣ
ಬಾಣವನ್ನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಸುಯೋಧನ, ಅಮ್ಮ ಎಂತಹ ಮಾತನ್ನು ಕೇಳಿಬಿಟ್ಟ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟಿ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ತೊಡಬೇಡವೆಂದು ಒತ್ತಾಯಿಸಿದಳು. ದೈವ ವಿಧಿ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಅಮ್ಮ. ಶ್ರೀಕೃಷ್ಣ ಪರಮಾತ್ಮರ ಕುಟಿಲೋಪಾಯವು ಫಲಿಸಿತು. ನಿಮ್ಮೆಲ್ಲರ ಇಚ್ಛೆ ಇದ್ದಂತಾಗಲಿ ತಾಯಿ. ಅಮ್ಮ. ಕರ್ಣ, ನೀನು ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂದು ಹೇಳಿದ ಮಾತಿನಲ್ಲಿ ನಿನ್ನ ಮನದಾಳವನ್ನು ನಾನು ಬಲ್ಲನು ತಾಯಿ. ಎತ್ತ ಕರುಳಿನ ಬಾಧೆಯನು ನಾನು ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾನು ಬಿಡಲೊಲ್ಲೆ. ಕೊಡುವೆನು ಭಾಷೆಯನು ಜನನೇ. ಅಮ್ಮ, ಸಂದೇಹವ ಬಿಡು ಅಮ್ಮ. ಈ ಕಾರಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಅಮ್ಮ, ಹಿಡಿಯುವುದು ಅಂತೆ ಬಾಣದ ಗುರಿಯು, ಕೊಡುವುದಿಲ್ಲ ನಾನು ಮತ್ತೊಂದ. ಹಿಡಿಯುವುದು ಅಂತೆ ಬಾಣದ ಗುರಿಯು, ಕೊಡುವುದಿಲ್ಲ ನಾನು ಮತ್ತೊಂದ. ಮುಗಿಲ ಇಳಿದು ಬರಲಿ ಈ ಧರೆಯ ಬೆಳೆದು ನಿಲ್ಲಲಿ. ಮುಗಿಲಿಗಿಳಿದು ಬರಲಿ ಈ ಧರೆಯ ಬೆಳೆದು ನಿಲ್ಲಲಿ. ಇನ್ನಾಳೆ ತಪ್ಪೆದಮ್ಮ, ಇನ್ನಾಳೆ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ. ಅಮ್ಮ, ನಿನ್ನ ಮನದಾಳವನ್ನು ನಾನು ಬಲ್ಲನು ತಾಯಿ. ತೊಟ್ಟ ಬಾಣವನ್ನು ನಾನು ಪುನಃ ತೊಡಲಿಲ್ಲ ತಾಯಿ. ಇದು ನಿನ್ನಾಡಿಗೂ ಸತ್ಯವಮ್ಮ. ಅಮ್ಮ, ಎತ್ತ ತಾಯಿಯ ದರ್ಶನವೂ ಇಂದಾಯಿತು. ಮತ್ತೆ ನಿನ್ನನ್ನು ನೋಡುವ ಭಾಗ್ಯವೂ ಲಭಿಸುವುದೋ ಇಲ್ಲವೋ. ಬೇಡ ಕರ್ಣ. ಆದರೆ ಕೊನೆಯದಾಗಿ ನನ್ನಂದು ಅದನ್ನು ನಡೆಸಿಕೊಡುವೆಯಾ ತಾಯಿ? ಕರ್ಣ, ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯಾ ಮಗನೇ? ಅಮ್ಮ, ಅದೇನು ಹೇಳು. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಎಲ್ಲಿಯೂ ತಿಳಿಸಬೇಡ ತಾಯಿ. ಒಂದು ವೇಳೆ ನಾನು ಈ ಯುದ್ಧದಲ್ಲಿ ಹತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಹಂಚಿಕೊಡಬೇಕೆಂದು ತನ್ನಲ್ಲಿ ಪ್ರಾರ್ಥಿಸುವುದು ತಾಯಿ. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ, ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಅಯ್ಯೋ ದೈವವೇ, ಇಷ್ಟೊಂದು ಸಂಕಟ ನಾಶಗಳಿಂದಾಗಿ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಿ ಬಾ ತಾಯಿ. ಅಮ್ಮ, ಕರ್ಣ, ಹೋಗಿ ಬರಲಿ ಮಗನೇ. ಹಾಗಲ್ಲ ಅಮ್ಮ, ಹೋಗಿ ಬಾ ತಾಯಿ. ಅಮ್ಮ,
ಅಮ್ಮ. ದೈವ ಬಲವಿಲ್ಲದ ಮನುಷ್ಯನು ಬದುಕಿದ್ದು ಸತ್ತಂತೆ. ನಾನೀಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷವಿರುವ ತನಕ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನು. ಉಳಿದಿದ್ದು ದೈವೇಚ್ಛೆ. ಏನಿ ಅಪಶಕುನ. ಪ್ರಾರ್ಥ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೂರ್ಯಸ್ವರದಂತೆ ಕೇಳಿ ಬರುತ್ತದೆ. ಅದರೊಡನೆ ಅದೂರಸ್ಥವಾದ ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದಂತಹ ಗೂಬೆಗಳ ಮಂಗಳ ದನಿಯು ಮಿಳಿತವಾಯಿತು. ಈ ಎಲ್ಲ ಅಪಶಕುನಗಳ ನಿಯಮಿತವಾದರೂ ಏನಾಗಿರಬಹುದು? ಇವುಗಳೆಲ್ಲವೂ ಕುರುವಂಶದ ಮತ್ತಾವ ಅನರ್ಥ ಪರಂಪರೆಯನ್ನು ಸೂಚಿಸುತ್ತಿರುವುದೋ ಕಾಣಿನಲ್ಲ. ಹೇ ದಯಾಮಯನೇ, ನನ್ನ ಪುತ್ರರಿಗೆ ಯಾವ ಮಂಗಳವೂ ಆಗದಿರಲಿ. ಅಮ್ಮ, ನಮಸ್ಕರಿಸುವೆನು. ಯಾರು? ದುರ್ಯೋಧನ? ಬಾ ಕುಮಾರ, ನಿನ್ನ ಸಲುವಾಗಿಯೇ ಕಾತುರಳಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ. ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಬಾ ಕಂದ, ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನೊಂದು ಸಾರಿ ಸ್ಪರ್ಶಿಸುವೆನು. ದಯಾಮಯನೇ, ಈ ನನ್ನ ಕುಮಾರನಿಗೆ ಯಾವ ಮಂಗಳವೂ ಆಗದಿರಲಿ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವನು. ಆಶೀರ್ವದಿಸು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಈ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಯುದ್ಧವು ಈ ಬಾವುಗಳೆಲ್ಲ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ಯಾರು ಅನುಮತಿಯನ್ನು ಬೇಡುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿರುವುದು ಅದು ತಿಳಿದೆಯಮ್ಮ. ತಿಳಿದಿರುವೆನು ಕುಮಾರ. ಆದರೆ ಇದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು, ಪಾಂಡವರನ್ನು ಹೆದರಿಸಿರುವ ಹೂಡಿರುವ ಆಟವೆಂದು. ಆದರೆ ನ್ಯಾಯ, ನೀತಿ, ಮನುಷ್ಯತ್ವಗಳಿಗೆ ತಿಲಾಂಜಲಿಯನ್ನು ಕೊಟ್ಟು ನಿಜವಾಗಿ ಯುದ್ಧವನ್ನು ಪ್ರಾರಂಭ ಮಾಡುವೆ ಎಂದು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಕುಮಾರ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ನನ್ನ ಮಾತನ್ನು ಕೇಳು ಮಗನೇ. ನಿನ್ನೆ ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘನ ಘೋರವಾದ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವನು. 100 ಜನ ವೀರ ಪುತ್ರನ ಪಡೆದ ವೀರ ಮಾತೆಯೇ ನೀನು. ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗುವೆ ಜನನಿ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನೇ ಪಾಲಿಸುವೆನು. ದುರ್ಯೋಧನ, ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ. ತಿಳಿಯಬೇಕೆಂಬ ಇಚ್ಛೆ ಏನಾದರೂ ನಿನಗಿದ್ದರೆ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಧರೆಯನ್ನಾಳು. ಪಾಂಡವರು 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 ಮಾಡಿದ ಕಾರ್ಯವು ಧರ್ಮಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಯುತ ಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ ತಾಯಿ, ಸಾಮಾನ್ಯ ಮಾನವ ಧರ್ಮವೂ ಅಲ್ಲ. ನನ್ನ ಪತ್ನಿ ಭಾನುಮತಿಗಾಗಲಿ ನನ್ನಂತಃಪುರದ ದಾಸಿಗೆ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ಜನನಿ? ಏನು ಮಾಡುತ್ತಿದ್ದೆ ಕುಮಾರ? ಪಣಭದ್ರವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯ ಪ್ರತಿಪಕ್ಷಿಯಾಗಿ ಎದುರಿಗೆ ನಿಂತಿದ್ದರು. ಅದರ ಪ್ರತಿರೋಧವನ್ನು ಒಡ್ಡಿ ಪ್ರತಿರೋಧವನ್ನು ಮಾಡುತ್ತಿದ್ದನು. ಆದರೆ ಆ ಧರ್ಮ ದುರೀಣರಾದ ಪಾಂಡವರು ಮಾಡಿದ್ದೇನು ತಾಯಿ? ಒಬ್ಬ ಕೈಲಾಗದ ನಿಸ್ಸಹಾಯಕನು ಮಾಡದಂತ ತಾಟಸ್ಥ್ಯ ಭಾವ. ಅದಕ್ಕಾಗಿಯೇ ಅಮ್ಮ ಅವರ ಮೇಲೆ ಅಷ್ಟೊಂದು ಕೋಪ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಸಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೃತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅದಕ್ಕಾಗಿ ನಾನು ದೀಕ್ಷಾಬದ್ಧನಾಗಲು ನನ್ನನ್ನು ಆಶೀರ್ವದಿಸು ಜನನಿ. ದುರ್ಯೋಧನ, ನನ್ನ ಆಶೀರ್ವಾದವನ್ನು ಬಯಸುವೆಯಾ? ನಿನ್ನ ಜ್ಞಾತಿ ಹಿಂಸೆಗೆ ಅದು ಅಷ್ಟೊಂದು ಅವಶ್ಯಕವೇ? ಆದರೆ ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ನನಗೆ ನಿನ್ನ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಅಮ್ಮ, ನೀನು ಈ ದಿನ ಕೋಪಿತಳಾಗಿರುವೆ. ನಾನು ಪುನಃ ಬರುವೆನು.
ದಯಾಮಯನೇ, ತಾಯಿಯ ಹೃದಯವನ್ನೆಂತಹ ಕರುಣೆಯ ವಸ್ತುವಿನಿಂದ ಮಾಡಿರುವೆ. ಇವನೆನ್ನ ಪುತ್ರನು. ನನ್ನ 100 ಜನ ಮಕ್ಕಳಲ್ಲಿ ಇವನನ್ನು ಅತಿಯಾದ ಪ್ರೀತಿ ಆದರಗಳಿಂದ ಸಾಕಿ ಸಲುಹಿದೆನು. ಆದರೆ ಇವನು ನನ್ನ ಮಾತನ್ನೇ ಕೇಳುತ್ತಿಲ್ಲ. ಏನೇ ಆಗಲಿ, ದುರ್ಯೋಧನನು ನನ್ನ ಪುತ್ರನೇ ಅಲ್ಲವೇ? ನಾನೆಂದಿಗೂ ಆತನನ್ನು ತ್ಯಜಿಸಲಾರೆನು. ಮಗನಾಗಿ ಆಶೀರ್ವಾದವನ್ನು ಬೇಡುವುದು ಆತನ ಧರ್ಮ. ತಾಯಿಯಾಗಿ ಆತನನ್ನು ಹರಸಬೇಕಾದದ್ದು ಮಾತೆಯಾದ ನನ್ನ ಧರ್ಮ. ಅಮ್ಮ, ಪುನಃ ಬಂದಿರುವನು. ನನ್ನನ್ನು ಆಶೀರ್ವದಿಸು ಜನನಿ. ಬಾ ಕಂದ, ನನ್ನೆದುರಿನಲ್ಲಿ ಮೊಣಕಾಲೂರಿ ಕುಳಿತುಕೋ. ಹೇ ದಯಾಮಯನಿ, ಈ ಗಾಂಧಾರಿ ಎಗ್ಮೆ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಕೂಡ ವಜ್ರ ಇದಕ್ಕಿಂತ ಕಠಿಣವಾಗಲಿ. ಹೋಗು ಕುಮಾರ, ಅಪ್ರತಿಮ ವೀರ ನೆನೆಸಿ ಶೌರ್ಯ ಸಾಹಸಗಳಿಂದ ರಣ ಭೂಮಿಯಲ್ಲಿ ಮೆರೆದು ಜಯಶಾಲಿಯಾಗಿ ಹಿಂತಿರುಗು. ಜನನಿಯ ಜಯ ಘೋಷ ಧ್ವನಿ ನದಿ ಪಥದಂತೆ ಹರಿಯಲಿ. ಜನನಿಯ ಜಯ ಘೋಷ ಧ್ವನಿ ನದಿ ಪಥದಂತೆ ಹರಿಯಲಿ. ಸದಾ ನಿನ ಬಾಳಲಿ. ಕುಮಾರ, ಅಮ್ಮ, ಪ್ರಿಯತನಯ ಯಶೋವಂತ ನಾಗು. ಪ್ರಿಯತನಯ ಶ್ರೇಯೋವಂತ ನಾಗು. ಶೇಷ ಶಯ್ಯನದೋಳು ಸುವಿಧಾನಿಯಾಗಿ. ಶ್ರೀಯ ಧರ್ಮದೋಳು ದಯಾನಿಧಿಯಾಗಿ. ಕುಮಾರ, ಶೇಷ ಶಯ್ಯನದೋಳು ಸುವಿಧಾನಿಯಾಗಿ. ಶ್ರೀಯ ಧರ್ಮದೋಳು ದಯಾನಿಧಿಯಾಗಿ. ಪ್ರಿಯತನಯ ಯಶೋವಂತನಾಗು. ಪ್ರಿಯತನಯ ಶ್ರೇಯೋವಂತ ನಾಗು. ಕುಮಾರ, ಅಮ್ಮ, ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಏತೋ ಧರ್ಮಸ್ತತೋ ಜಯ. ಯಥೋ ಧರ್ಮಸ್ಥತೋ ಜಯ. ಯಥೋ ಧರ್ಮಸ್ಥತೋ ಜಯ. ಯಥೋ ಧರ್ಮಸ್ಥತೋ ಜಯ. ಧರ್ಮಕ್ಕೆ ಜಯವಾಗಲೇಬೇಕು. ಕಣವನ್ನು ತೊಟ್ಟ ಈ ಚಲದಂಕ ಮಲ್ಲನಿಗೆ ಜಯವಾಗಲೇಬೇಕು. ಸಾವಕಾಶ ಬೇಕೆ, ಮೊಳಗಳೀರನ ಕಾಲಗಳು. ದಶ ದಿಕ್ಕುಗಳು ಬೋರ್ಗರಿಯುವಂತೆ, ದಶ ದಿಕ್ಕುಗಳು ಕಿವುಡಾಗುವಂತೆ ಬೋರ್ಗಣಿಗಳು ರಣಬೇರಿಗಳು ಹಾರಾಡಲಿ ನಮ್ಮ ಸರ್ಪ ಲಾಂಛನ. ಇಂದಿನ ಮಂಗಳದ ಮುಂಬಳಿಕೆ ಆ ಪಾಂಡವರ ಮಂಗಳಕ್ಕೆ ನಾಂದಿ. ಯಾರು ಹೆದರಿಸಬಲ್ಲವರು ಚಲದಂಕ ಮಲ್ಲನ. ಯಾರು ಹೆದರಿಸಬಲ್ಲವರು. ಹದಮ ಪಾಂಡವರ ಮದ ಮುರಿತಲಿ ಬರದಿ ಆಳುವೆ ಭರತ ತಾಂಡವ. ಹದಮ ಪಾಂಡವರ ಮದ ಮುರಿತಲಿ ಬರದಿ ಹಾಡುವೆ ಭರತ ತಾಂಡವ. ಛಲದಿ ಛಲ ಹಿಡಿದ ಆಟ ಬಿಡದೆ. ಛಲದಿ ಛಲ ಹಿಡಿದು
ಹಿಡಿದ ಹಠಬರದ ವರಭಾರತವ ಪರಿಪಾಲಿತನ ವರಭಾರತವ ಪರಿಪಾಲಿತನ ಯಾರು ಹೆದರಿಸಬಲ್ಲವರು ಜಲದಂಕ ಮಲ್ಲನ ಯಾರು ಹೆದರಿಸಬಲ್ಲವರು ಕುಂತಿತನ ಜರ ಪಂಥದಿ ತೋಲಿ ಅಂದು ಕಳೆಯಿದ ಕಾನನಕ್ಕೆ ಕುಂತಿತನ ಜರ ಪಂಥದಿ ತೋಲಿಸಿ ಅಂದು ಕಳೆಯಿದ ಕಾನನಕ್ಕೆ ಮುಂದೆ ಸವರದಿ ಸೋದರರೆನ್ನದೆ ಮುಂದೆ ಸವರದಿ ಸೋದರರೆನ್ನದೆ ವರಭಾರತವ ಪರಿಪಾಲಿತನ ವರಭಾರತವ ಪರಿಪಾಲಿತನ ಅದು ಹೆದರಿಸಬಲ್ಲವರು ಚಲದಂಕ ಮಲ್ಲನ ಯಾರು ಹೆದರಿಸಬಲ್ಲವರು ಅರ್ಜುನ ಪರಮಾತ್ಮ ವಿಜಯ ವಿಜಯ ಜವದೊಳಿಸಿ ಸೈ ಮೆರವೆ ರಣಭುವಿಯ ಪರಿಯ ವಿಜಯ ಅರ್ಜುನ ಪರಮಾತ್ಮ ವಿಜಯ ವಿಜಯ ಜವದೊಳಿಸಿ ಸೈ ಮೆರವಿ ರಣಭುವಿಯ ಪರಿಯ ವಿಜಯ ಮಹಾಭೀಕರ ಜಯಧ್ವನಿ ಬರ ಸಹಸ್ರ ಕೃಪಾಳು ಭಯಂಕರ ಅರ್ಜುನ ಮಹಾಭೀಕರ ಜಯಧ್ವನಿ ಬರ ಸಹಸ್ರ ಕೃಪಾಳು ಭಯಂಕರ ಮಹಾರಥಿ ಕಬವು ಪದಾತಿ ಪರಿರುತ ಮಹಾರಥಿ ಕಬವು ಪದಾತಿ ಪರಿರುತ ಮಹೋದ್ಗಾರಿ ಪಟ ಸಮಕ್ರಾಂತ ವಿಜಯ ವಿಜಯ ಜವದೊಳಿಸಿ ಸೈ ಮೆರವೆ ರಣಭುವಿಯ ಪರಿಯ ವಿಜಯ ಅರ್ಜುನ ಪರಮಾತ್ಮ ಅಯಿತ ನಿವಹಯುತ ತುರುಗ ಗಜ ಸಹಿತ ಮೆರೆವ ವಿಭವ ಮುದಿತ ಅಯಿತ ನಿವಹಯುತ ತುರುಗ ಗಜ ಸಹಿತ ಮೆರೆವ ವಿಭವ ಮುದಿತ ತುಹಿನ ರೋಜಿ ಕುಲ ಮಹಾಬ್ದಿನಿ ಕಿಲ ಅರ್ಜುನ ತುಹಿನ ರೋಜಿ ಕುಲ ಮಹಾಬ್ದಿನಿ ಕಿಲ ನೃಪ ಭರಿತ ಕುರು ವಿಷಯ ಪರಿಕಲಿತ 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 ವಿಜಯ ವಿಜಯ ಜವದೊಳಿಸಿ ಸೈ ಮೆರವೆ ರಣಭುವಿಯ ಪರಿಯ ವಿಜಯ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ದೇವ. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರರನ್ನು ನಾನು ಒಂದು ಸಾರಿ ನೋಡುವೆನು. ದುರ್ಯೋಧನನ ಆಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ತೋರಿಸು ದೇವ. ನಿನ್ನ ಇಚ್ಛೆ ಅರ್ಜುನ. ಅಲ್ಲಿ ನೋಡು ಅರ್ಜುನ,
ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ, ಜೇದತನ ಬಳಗಡೆ ಒಂದೇ ವಿಧವಾದ ಚತುರೇಶ್ವರದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ಆತನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ಮುಂದೆ ನಿಂತಿರುವವರೇ ದ್ರೋಣರು. ದ್ರೋಣರ ಬಲಭಾಗದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವರೇ ಅಶ್ವತ್ಥಾಮರು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತ ವಸ್ತ್ರಧಾರಿಯಾಗಿ ಕುಳಿತಿರುವವರೇ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮರು. ನೆರಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡು ಪಾರ್ಥ. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್, ಕುರುಪಿತಾಮಹ, ಇದೋ ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸುಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಉತ್ಥಾನವೇ ಅಥವಾ ಪತನವೇ ದೇವ? ಏಕೆ ಪಾರ್ಥ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಗುರು ಬಾಂಧವರ ಶಿರಚೇರಿ ಪ್ರೇಮ, ಗುರು ಬಾಂಧವರ ಶಿರಚೇರಿ ಪ್ರೇಮ, ಗುರು ಬಾಂಧವರ ಶಿರಚೇರಿ ಪ್ರೇಮ. ಗುರು ಬಾಂಧವರ ಶಿರಚೇರಿ ಪ್ರೇಮ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾಮೆ. ಪರಮಾತ್ಮ, ಅರ್ಜುನ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾಮೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಜಾರುತ್ತಿದೆ ಗಾಂಡೀವ, ಸೊರುತ್ತಿದೆ ಕೈ ಕಾಲು. ಪರಮಾತ್ಮ, ಅರ್ಜುನ, ಜಾರುತ್ತಿದೆ ಗಾಂಡೀವ, ಸೊರುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೊರುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೊರುತ್ತಿದೆ ಕೈ ಕಾಲು. ಮತಿಹೀನ ನಾನಾದೆ, ಪಥವ ತೋರಿಸು ಕೃಷ್ಣ. ಪರಮಾತ್ಮ, ಮತಿಹೀನ ನಾನಾದೆ, ಪಥವ ತೋರಿಸು ಕೃಷ್ಣ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ, ಸಮರದಿ ಸೆಣಸಾಡೆನ, ಸಮರದಿ ಸೆಣಸಾಡೆನ. ಏನು ಹೇಳಲಿ ಪರಮಾತ್ಮ, ನನ್ನ ಅಂಗ ಪ್ರತ್ಯಂಗಗಳಲ್ಲಿಯೂ ದಾಹಣ ಜ್ವಾಲೆ. ಬಿಸಿಲಿನ ಬೇಸಿಗೆಯಲ್ಲಿ ಬೆಂದ ತಾವರೆಯಂತೆ ಮುಖವೆಲ್ಲ ಬಾಡಿರುವುದು. ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಹುಟ್ಟಿರುವುದು. ನಾಲಿಗೆಯು ತೊದಲುತ್ತಿರುವುದು. ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ.
ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಆತ್ಮೀಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದನ್ನು ನೀನು ಬಲ್ಲೆಯಾ ಪರಮಾತ್ಮ? ರಾಜ್ಯದ ಮೇಲಿನ ಆಸೆಯಿಂದಾಗಿ ಇವರಲ್ಲೆಲ್ಲರೂ ಒದಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿ ಸಲುವಾಗಿ ನಾನು ಈ ಜ್ಞಾತಿ ವಧೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆನು ಪರಮಾತ್ಮ. ನಡೆ ಮಿತ್ರ, ರಥವನ್ನು ಹಿಂದಿರುಗಿಸು. ನನಗೆ ಯುದ್ಧವೂ ಬೇಡ. ಪಾರ್ಥ, ಇದೇನು ಹೀಗೆ ಹೇಳುತ್ತಿರುವೆ? ಕುತ ಸ್ವಾಂ ಕಶ್ಮಲವಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಘ್ಯ ದುಷ್ಟಮಸ್ವರ್ಗ್ಯ ಮಪಕೀರ್ತಿ ಕರಮರ್ಜುನ. ಅರ್ಜುನ, ಪರಮಾತ್ಮ, ಇಂತಹ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುತ್ತಿರುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಾಂಚ ಮಧುಸೂದನ. ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಾಂಚ ಮಧುಸೂದನ. ಇಷುಭಿ ಪ್ರತಿಯೋತ್ಸಾಮಿ ಪೂಜಾರವರಿ ಸುಧನ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರರಾದ ಇವರುಗಳ ಮೇಲೆ ನಾನು ಬಾಣವನ್ನು ತೊಡುವುದೇ? ಗುರು ಹಿಂಸೆಯಿಂದ ಅನುಭವಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ಈ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶಪಡಿಸಲು ನನ್ನಿಂದ ಆಗದು. ಸ್ವಜನವಧೆಯೂ ನನಗೆ ಸಮ್ಮತವಲ್ಲ ದೇವ. ಅರ್ಜುನ, ಯಾರನ್ನು ಯಾರು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹದ ಆಶಯವನ್ನು ಪಡೆಯುವುದು. ಮರಣವು ದೇಹದ ನಾಶ, ಅದು ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದುದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಭೀಷ್ಮ, ದ್ರೋಣ, ನಾನು, ನೀನು ಸಹ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದದಕ್ಕೆ ಮೂಡದಂತೆ ಚಿಂತಿಸಿ ಫಲವೇನು? ಯುದ್ಧವೆಂದು ಅನಿವಾರ್ಯ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ಪರಮಾತ್ಮ, ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು ಪರಮಾತ್ಮ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂಥ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಎಳೆಯುವರು, ಆತ್ಮೀಯರು ವಂಚಕನಿಂದ ನಿಂದಿಸುವರು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು?
ಧರ್ಮನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತಭಾವದಿಂದ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಕಾಣುವೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸಕ್ತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಕರ್ಮಯೋಗಿ, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲವಷ್ಟೇ. ನಾನು ಮಾಯಾವಿ, ಜನ್ಮ ಜರಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವಾಗಿ ಅಧರ್ಮದ ಉತ್ಥಾನವಾಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಮಾಡುವುದೇ ನನ್ನ ಅವತಾರದ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ಸುಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಅರ್ಜುನ, ಪರಮಾತ್ಮ, ನಾನು ಮಾಯಾವಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಎಚ್ಚರಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿಸಮೂಹು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು ನಾನು. ಸೂರ್ಯ ಚಂದ್ರ ಕಾಂತಿಯು ನನ್ನದು. ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವೂ ಆಗಿರುವೆನು. ಅರ್ಜುನ, ನನ್ನ ಅವತಾರಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತಿರುವುವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನಿನ್ನ ನಿಮಿತ್ರ ಮಾತ್ರಕ್ಕೆ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಅಭಾ, ಎಂತ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು. ಪರಮಾತ್ಮ, ಕೈ ಕಾಲುಗಳು ಕಂಪಿಸುತ್ತಿರುವವು. ಶರಣರ ಪೊರೆಯೋ ಜೀವನ ನಿಧಿಯೇ. ಪರಮಾತ್ಮ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ
ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸುನಿ ರಾಧಾರಮಣ ಮುಕ್ತಿಯ ಕರುಣಿಸುನಿ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಪರಮಾತ್ಮ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದಿ ಪರಮಾತ್ಮ ಜೋಡಿಸಿ ಕರಗಳ ಬೇಡುವೆ ಚರಣದಿ ಮಾಡು ಕೃಪೆಯನ್ನು ಪಾಮರ ನಿನ್ನೊಳು ಪರಮಾತ್ಮ ಮಾಡು ಕೃಪೆಯನ್ನು ಪಾಮರ ನಿನ್ನೊಳು ಭೀಕರ ರೂಪದ ಬೇಗೆಯ ಸಹಿಸೆನು ಭೀಕರ ರೂಪದ ಬೇಗೆಯ ಸಹಿಸೆನು ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸುನಿ ರಾಧಾರಮಣ ಮುಕ್ತಿಯ ಕರುಣಿಸುನಿ ಪರಮಾತ್ಮ ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು ಕೈ ಕಾಲುಗಳು ಕಂಪಿಸುತ್ತಿರುವವು ವಾಕ್ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಮಂದಾಸವನ್ನು ತೋರಿಸುವ ನಿನ್ನ ಸುಧಾಮಧುರವಾದ ಮಂದವಾಸವನ್ನು ಬೀರಿಸು ಗೋಪಿಕಾ ವಲ್ಲಭ ನನ್ನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುವಾಸ ವದನವೆಲ್ಲಿ ಭಯವನ್ನು ಬಿಡುಬೇಡ ಸಖ ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಸಾಗರದ ಮಧ್ಯದಲ್ಲಿ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು ಗದಾಚಕ್ರ ಶೋಭಿತವಾದ ನನ್ನ ದರ್ಶನ ಮಾಡು ಪಾರ್ಥ ಧನ್ಯನಾದೆನು ಪರಮಾತ್ಮ ತಥಾಸ್ತು ಪಾರ್ಥ